ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ವಿಫಲ ಆಗುವುದಕ್ಕೆ ಸಾಧ್ಯ ಇಲ್ಲ. ಇದು ಆಸ್ತಿಕ ಡಿಸಿಎಂ ಡಿಕೆಶಿ ಬಾಯಲ್ಲಿ ಪದೇ ಪದೇ ಕೇಳುವಂಥ ಪದ. ಹಾಗಂತ ಡಿಕೆಶಿ ಮಾತ್ರ ದೈವ ಭಕ್ತರಲ್ಲ. ಗೃಹ ಸಚಿವ ಪರಮೇಶ್ವರ್ ಅವರನ್ನೇ ತಗೊಳ್ಳಿ, ಅವರಿಗೂ ಪೂಜೆ ಹೋಮ ಹವನಗಳಲ್ಲಿ ಅತೀವ ಆಸಕ್ತಿ. ಇವತ್ತು ಬೆಳ್ಮಣ್ಣುವಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿ ಚಂಡಿಕಾ ಯಾಗ ಮಾಡಿಸಿದ್ದಾರೆ. ಕುರ್ಚಿ ಸಮರದಲ್ಲಿ ಪರಮೇಶ್ವರ್ ಅವರ ಈ ನಡೆ ಕುತೂಹಲ ಮೂಡಿಸಿದೆ. ರಾಜಕೀಯ ಮಹಾಭಾರತದಲ್ಲಿ ನಡೆಯುವ ಯುದ್ಧವೇ ಒಂದು ಯಜ್ಞ. ಈ ಯುದ್ಧ ಗೆಲ್ಲಲು ತಂತ್ರ, ಪ್ರತಿತಂತ್ರ, ರಣತಂತ್ರಗಳ ಜೊತೆಗೆ ಯಂತ್ರದ ಜೊತೆ ಮಹಾಮಂತ್ರವೂ ಅವಶ್ಯಕ. ಈಗ ಮಹಾಯಾಗ, ಹೋಮ, ಹವನಗಳಿಗೆ ಕರ್ನಾಟಕದ ರಾಜಕೀಯ ಸಾಕ್ಷಿಯಾಗ್ತಾ ಇದೆ. ಅತಿರಥ ನಾಯಕರು ಜಗನ್ಮಾತೆ ಮೊರೆ ಹೋಗ್ತಾ ಇದ್ದು, ನಾಡದೊರೆಯ ಪಟ್ಟದ ಯಜ್ಞ ಗೆಲ್ಲಲು ಮಹಾಯಾಗ ಆರಂಭವಾಗಿದೆ. ಆಷಾಢ ಶುಕ್ರವಾರದಂದು ನಾಡದೇವಿಗೆ ಡಿಕೆಶಿ ಈಡುಗಾಯಿ. ಇವತ್ತು ಬೆಳ್ಮಣ್ಣು ದೇವಾಲಯದಲ್ಲಿ ಪರಂ ಚಂಡಿಕಾ ಯಾಗ. ಪ್ರಿಯ ವೀಕ್ಷಕರೇ, ಕುರ್ಚಿ ಕುರುಕ್ಷೇತ್ರಕ್ಕಾಗಿ ಹಸ್ತಪಡೆಯ ಅಂಗಳದಲ್ಲಿ ತ್ರಿವಳಿ ನಾಯಕರು ಕಡೆ ಆಟಕ್ಕಿಳಿದಿದ್ದಾರೆ. ವಿಜಯ ಪ್ರಾಪ್ತಿಗಾಗಿ ದೇವಾನುದೇವತೆಗಳ ಮೊರೆ ಹೋಗ್ತಾ ಇದ್ದು, ಪವರ್ ಶೇರಿಂಗ್ ಫೈಟ್ ರಣರೋಚಕ ಘಟ್ಟಕ್ಕೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಮೊನ್ನೆ ನಾಡ ಅಧಿದೇವತೆ ಚಾಮುಂಡಿ ಮೊರೆ ಹೋಗಿದ್ದ ಡಿಕೆಶಿ ಪ್ರಯತ್ನ ಸಫಲ ಆಗದೇ ಇರಬಹುದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಈಡುಗಾಯಿ ಒಡೆದು ಭಕ್ತಿಯ ಕಾಣಿಕೆ ಒಪ್ಪಿಸಿ ಮರಳಿದ್ರು. ಸೆಪ್ಟೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ಪರಂ ದೇವರ ಮೊರೆ. ದುರ್ಗಾ ಪರಮೇಶ್ವರಿಯ ಸನ್ನಿಧಿಯಲ್ಲಿ ಪರಮೇಶ್ವರ್ ಯಾಗ. ಈ ಸಿಎಂ ಕುರ್ಚಿಯ ಶಾಶ್ವತ ಕನಸುಗಾರ ದಶಕದ ಹಿಂದೆ ಕೈತಪ್ಪಿದ್ದ ಚೇರ್ಗಾಗಿ ಈಗಲೂ ಪರಮೇಶ್ವರ್ ತಡಕಾಡ್ತಿದ್ದಾರೆ. ಯಾರಿಗೂ ಗೊತ್ತಿಲ್ಲದ ಸಂಗತಿಯೇನೆಂದ್ರೆ, ದಲಿತ ನಾಯಕರಲ್ಲೇ ಅತಿ ದೊಡ್ಡ ದೈವಿ ಭಕ್ತರು ಪರಮೇಶ್ವರ್. ನಿತ್ಯ ಪೂಜೆ ಪುನಸ್ಕಾರಗಳು ಕಾಮನ್. ಆದರೆ ಈ ಬಾರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ತಮ್ಮ ಮನೆಯ ಹೋಮ್ ಮಿನಿಸ್ಟರ್ ಜೊತೆ ಪರಮೇಶ್ವರ್ ಪ್ರತ್ಯಕ್ಷರಾಗಿದ್ದಾರೆ. ಇವತ್ತು ಕಾರ್ಕಳದ ಬೆಳ್ಮಣ್ಣು ದೇವಾಲಯಕ್ಕೆ ಪತ್ನಿ ಜೊತೆ ಆಗಮಿಸಿದ ಪರಮೇಶ್ವರ್ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ನೆರವೇರಿಸಿದ್ದಾರೆ. ಏನ್ ಸಾರ್ ಈ ಕಡೆ ಅಂದಿದ್ದಕ್ಕೆ ಶ್ರೇಯೋಭಿವೃದ್ಧಿಗೆ ಪ್ರಾರ್ಥಿಸಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮುಂದಿಡ್ತಿದ್ದಾರೆ. ಹೋಮ ಮಾಡಿದ್ದು ಶತ್ರುನಾಶಕ್ಕ ಸರ್ ಅನ್ನೋ ಪ್ರಶ್ನೆಗೆ ಸೊಗಸಾದ ಉತ್ತರ ಕೊಟ್ಟ ಪರಮೇಶ್ವರ್ ಗೃಹ ಖಾತೆ ಮತ್ತು ಸಿಎಂ ಬದಲಾವಣೆ ಚರ್ಚೆಗೆ ಪೂರ್ಣ ವಿರಾಮ ಇಡೋ ಪ್ರಯತ್ನ ಮಾಡಿದ್ರು. ಶ್ರೇಯೋಭಿವೃದ್ಧಿಗೆ ಒಂದು ಪ್ರಾರ್ಥನೆ ಅಂತ ನಿಮ್ಮದೇನಾದ್ರೂ ಶ್ರೇಯಾಭಿವೃದ್ಧಿಯ ಪ್ರಾರ್ಥನೆ ಇತ್ತು? ಅಲ್ಲ, ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದ್ಯಾ? ಮತ್ತೆ ತಪ್ಪೇನೇ ಇಲ್ಲಲ್ಲ. ಶ್ರೇಯೋಭಿವೃದ್ಧಿ ನಿಮಗೂ ಆಗಬೇಕು, ಶ್ರೇಯೋಭಿವೃದ್ಧಿ ನನಗೂ ಆಗಬೇಕು. ಆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಅದರಲ್ಲಿ ನನಗೇನು ತಪ್ಪು ಅಂತ ಕಾಣಿಸೋದಿಲ್ಲ. ನನಗೆ ಯಾಕೆ ಬೇಸರ? ನನಗೆ ಯಾವುದೂ ಬೇಸರ ಇಲ್ಲ. ರಾಜ್ಯದ ಗೃಹ ಖಾತೆಯನ್ನ ಕೊಟ್ಟಿದ್ದಾರೆ. ಇದು 3ನೇ ಬಾರಿ ಈ ಗೃಹ ಖಾತೆಯನ್ನ ನಾನು ನಡೆಸ್ತಾ ಇರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಸರ ಆಗುವಂಥ ಪ್ರಶ್ನೆ ಯಾವುದೂ ಇಲ್ಲ. ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನು ಇವತ್ತು ನಾವು ಯಾರು ಬಯಸೋದಿಲ್ಲ. ಅಲ್ಲಿ ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ ಮಾಡುವಾಗ ಅವ್ರು ಹೇಳಿದರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತ ಹೇಳಿ ನನಗೆ ಅನಿಸುತ್ತೆ. ಬೆಳ್ಮಣ್ಣು ವಿಘ್ನೇಶ್ ಭಟ್ಟರ ನೇತೃತ್ವದಲ್ಲಿ ನಡೆದ ಚಂಡಿಕಾ ಹೋಮದ ಪೂರ್ಣಾಹುತಿಯಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿದ ಪರಮೇಶ್ವರ್ ದಂಪತಿ ಮನಃಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಹಲವು ಕನಸುಗಳನ್ನ ಹೊತ್ತು ದುರ್ಗಾ ಪರಮೇಶ್ವರಿ ಮೊರೆ ಹೋದ ಪರಂ ಭಕ್ತಿಯಿಂದ ಚಂಡಿಕಾ ಯಾಗ ಪೂರೈಸಿದ್ದಾರೆ. ವೈರಿಗಳನ್ನ ಮಣಿಸಿ ಸಿಎಂ ಕುರ್ಚಿ ಏರುವ ಆಸೆ ಈಗ್ಲಾದ್ರೂ ಈಡೇರುತ್ತಾ ಅಂತ ಕಾದ್ ನೋಡ್ಬೇಕಿದೆ. ಪರೀಕ್ಷಿತ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.